ನಮಸ್ಕಾರ. ಈ ಸರ್ತಿ ಪ್ರಸಿದ್ಧ ಕವಯತ್ರಿ ಶ್ರೀಮತಿ ಅರುಂಧತಿ ರಮೇಶ್ ಅವರ ತೇಲಿಬಿಟ್ಟ ದ್ವೀಪಗಳು ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ. ಕವಿತೆಯ ಶೀರ್ಷಿಕೆ ಅಕ್ಷರ ಭಾಗ್ಯ. ಅಕ್ಷರವೊಂದು ಬಿದ್ದಿತ್ತು, ಅಕ್ಷರವೊಂದು ಬಿದ್ದಿತ್ತು, ಕನಸುಗಳ ಕಾಣುತ್ತಾ. ಕಮ್ಮಾರ ನೆತ್ತಿ ಹಿಡಿದು ಟಣಿಸಿ ಕಾಸಿ ಬಡಿದು ಕೊಡಲಿಯಾಗಿಸಿದ. ಚಮ್ಮಾರನೊಬ್ಬ ಹಿಗ್ಗಿ ಎಳೆದಾಡಿ ತೋಯಿಸಿ ತಟ್ಟಿ ಬಿಗಿದು ಉಂಗುಷ್ಟಕ್ಕಿಟ್ಟ. ವ್ಯಾಪಾರಿ ಅಳೆದು ತೂಗಿ ಕಿಮ್ಮತ್ತು ಬೇಡಿ ಮಾರಿ ಲೆಕ್ಕ ಹಾಕಿದ. ಶಿಲ್ಪಿಯಂತೂ ಸವರಿ ಸಾವರಿಸಿ ನೀರುಣಿಸಿ ಕಟೆದು ಆಕೃತಿಯ ನೀಡಿ ದೂರ ನಿಂತು ನೋಡಿದ. ಬಡಿಗಾರನೋ ಉಜ್ಜಿ ಹೊಳೆಯಿಸಿ ಅಳತೆ ಆಕಾರಕ್ಕೆ ತುಂಡರಿಸಿ ತೊಟ್ಟಿಲು ಮಾಡಿದ. ಕವಿ ಆಹಾ ಅದನ್ನೆತ್ತಿ ಕಣ್ಮುಚ್ಚಿ ಧ್ಯಾನಿಸಿ ಅಲ್ಲಿಟ್ಟು ಇಲ್ಲಿಟ್ಟು ಹಾಗಿಟ್ಟು ಹೀಗಿಟ್ಟು ಕುಣಿಸಿ ಆಡಿ ಹಾಡಿ ಕುಣಿದು ಧನ್ಯನಾದ. ಓಹ್ ಸನ್ಯಾಸಿ ಮುಖ ತಿರುವಿ ವಿಶ್ವಾಮಿತ್ರ ಕೈ ಅಡ್ಡವಿರಿಸಿ ಅತ್ತತ್ತ ಸರಿಸಿದನೋ ದಾಟಿ ಹಾರಿಕೊಂಡು ಹೋದನೋ. ಅಕ್ಷರ ಬಿದ್ದು ಬಿದ್ದು ನಕ್ಕಿತು. ಪೂಜಾರಿ ತುದಿ ಬೆರಳಲ್ಲೆತ್ತಿ ನೀರು ಚುಂಕಿಸಿ ಮಡಿ ಮಾಡಿ ಗಂಧಾಕ್ಷತೆ ಧೂಪ ದೀಪ ನೈವೇದ್ಯ ಕರ್ಪೂರ ಸಲ್ಲಿಸಿ ಕೃತಾರ್ಥನಾದ. ಮಗುವೊಂದು ಕಂಡದ್ದೇ ಓಡಿ ಬಂದು ಬಗ್ಗಿ ಪುಟ್ಟ ಬೆರಳುಗಳೆತ್ತಿ ಅಂಗೈಯ ಬೊಗಸೆಯಲ್ಲಿ ಕೆನ್ನೆಗೊತ್ತಿ ನಾಲಿಗೆ ಚಾಚಿ ಅಕ್ಷರದ ರುಚಿ ನೋಡಿತು. ಎದೆಗಪ್ಪಿ ಗೊಂಬೆಯಾಗಿಸಿಕೊಂಡಿತು. ಸ್ನಾನ ಊಟ ಮಾಡಿಸಿ ಜೋಗುಳದ ತೊದಲಿನಲ್ಲಿ ಮಲಗಿಸಿತು. ತನ್ನ ಮಗುವಿನಂತೆ ಅದನ್ನೇ ತಬ್ಬಿ ನಿದ್ದೆ ಹೋಯಿತು. ನಿದ್ರಿಸುತ್ತಿದ್ದ ಅಕ್ಷರ ಮೆಲ್ಲಗೆ ಎಚ್ಚರಾಗಿ ಮಗುವಿನೆದೆಯ ಪ್ರೀತಿಗೆ ಮುದ್ದಿಗೆ ಕಾಯುತ್ತಾ ಒಳ ಹೊರಗು ಕದಲದಂತೆ ಕಾವಲು ಕಾಯುತ್ತಾ. ಧನ್ಯವಾದಗಳು.